ಶಿವಮೊಗ್ಗ ರಿಪ್ಪನ್ಪೇಟೆಯಲ್ಲಿ ಅವ್ರು ಮದುವೆ ಆಗಿದ್ದೀನಿ ಅಂತ ಬಂದು ಹೇಳ್ತಾರೆ. ಅಟ್ಲೀಸ್ಟ್ ಆವಾಗ ಅವ್ರು ಎಲ್ಲಿದ್ದಾರೆ, ಯಾರನ್ನ ಮದುವೆ ಆಗಿದ್ದಾರೆ, ಅವ್ರ ಫ್ಯಾಮಿಲಿ ಹೇಗಿದೆ ಅನ್ನುವಂಥದ್ದನ್ನು ಅಟ್ಲೀಸ್ಟ್ ನೀವಾಗಲಿ ಅಥವಾ ನಿಮ್ಮ ಪತ್ನಿಯವರಾಗಲಿ, ಅಂದರೆ ತನ್ನ ಸಹೋದರಿ ಮದುವೆ ಆಗಿದ್ದಾಳೆ ಅನ್ನುವಂಥದ್ದು ಗೊತ್ತಾದಾಗ ಹೋಗಿ ನೋಡೋ ಪ್ರಯತ್ನಗಳಾಗಲಿಲ್ವಾ? ಕೊಂಕಣಿಸ್ ಅಂತ ಹೇಳಿದ್ರು, ಮಕ್ಕಳಿದ್ದರಂತೂ ಹೇಳಲಿಲ್ಲ, ಏನೂ ಇಲ್ಲ. ಆಸ್ತಿ ಇದೆ, ಆಸ್ತಿ ಮಾರ್ತೇನಂದ್ರು. ಅವ್ರ ತಮ್ಮಂದ್ರೆ ಆಸ್ತಿ ಮಾರ್ಲಿಕ್ಕೆ ಬಿಟ್ಟಿಲ್ಲ. ಆಮೇಲೆ ಎಲ್ಲಿ ಹೋದ್ಲು, ಏನಾಯಿತು, ಏನೂ ವಿಷಯ ಗೊತ್ತಿಲ್ಲ ಸರ್. ಒಂದು ಜಡ್ಜ್ ಮನೆಗೆ ಕೆಲಸದಲ್ಲಿ ಇದ್ದರು ಅಥವಾ ಅಲ್ಲಿಂದ ಚೆಕ್ ತೆಗೆದುಕೊಂಡು ಬಂದರು ಅಥವಾ ಸೈನ್ದು ಚೆಕ್ಕನ್ನು ಅಂತ, ಯಾವ ಜಡ್ಜು ಯಾವ ಇಯರ್ಲ್ಲಿ ಆಗಿದ್ದಿದ್ದು? ಸೊ ಆ ಸಂದರ್ಭದಲ್ಲಿ ನೀವು ಅವ್ರಿಗೆ ಬುದ್ಧಿ ಹೇಳುವಂಥ ಕೆಲಸಗಳಾಗಿ ಹೇಳಿದ್ರು. ನಾವು 2000 ಇಸ್ವಿಯಲ್ಲಿ ಚೆಕ್ ತಗೊಂಬಂದು ಕೋರ್ಟಿಗೆ, ನಂದು ಕೋರ್ಟ್ ಹತ್ರ ಅಂಗಡಿ STD ಬೂತ್. ಆವಾಗ ಬಂದಳು, ನೀವು ಯಾವುದೇ ಕಾರಣಕ್ಕೆ ನನ್ನ ಅಂಗಡಿ ಹತ್ರ ಬರಬೇಡ ಅಂತಂದೆ. ಆಮೇಲೆ 2022ರಲ್ಲಿ ಒಂದು ಸರಿ ಬಂದು ಲಾಯರ್ದು ಎಲೆಕ್ಷನ್ ಪ್ರಚಾರಕ್ಕೆ ಬಂದಳು ಬ್ಯಾಗ್ ಹಿಡ್ಕೊಂಡು. ಈ ಅಂಗಡಿ ನನ್ನ ಬಾ ಒಂದಂದ್ಲು, ನನ್ನ ಅಂಗಡಿ ವಿಷಯ ಹೇಳಬೇಡ. ಕೊನೆಗೆ ಯಾರು ವಕೀಲರನ್ನ ಕೇಳಿದೆ, ಏನಕ್ಕೆ ಬಂದಿದ್ದಾಳೆ ಇಲ್ಲಿಗೆ ಕೇಳಿದೆ. ಆವಾಗ ನಮ್ಮ ಎಲೆಕ್ಷನ್ ಪ್ರಚಾರಕ್ಕೆ ಬಂದಿದ್ಲು ನಾನು ಅವರಿಗೆ ತೋರ್ಜಿ ಕೊಟ್ಟೆ, ಹುಷಾರಾಗಿರಿ, ಫ್ಯಾಮಿಲಿ ಹೊಡಿತಾಳೆ ಅಂತ ಹೇಳಿ ಕಳಿಸಿದೆ. ಅಷ್ಟರ ಮೇಲೆ 2003ರಿಂದ ನನಗೆ ಪರಿಚಯನೇ ಇಲ್ಲ ಸರ್. ಈಗ 2003ರಲ್ಲಿ ನಾನು ಕೋಲ್ಕತ್ತಾದಲ್ಲಿದ್ದೆ ಅಂತ ಹೇಳ್ತಾರಲ್ಲ, ಸೊ ನೀವು ನೋಡಿದಂಗೆ 2000, 2001, 2002ರಲ್ಲಿ ಬೆಂಗಳೂರಲ್ಲೇ ನೋಡಿದಿರಿ ಅವ್ರನ್ನ ನೀವು? ಅಷ್ಟೇ, ಬೆಂಗಳೂರು ಬಿಟ್ಟರೆ ಮತ್ತೆ ಎಲ್ಲೂ ನೋಡೇ ಇಲ್ಲ. ಆದರೆ ಕೋಲ್ಕತ್ತಾಗೆ ಯಾವಾಗ ಹೋದ್ರು? ಯಾಕೆಂದರೆ 2003ರಲ್ಲಿ ಅವ್ರು ಕಂಪ್ಲೇಂಟಲ್ಲಿ ಬರೀಬೇಕಾದ್ರೆ ನಾನು ಅಲ್ಲಿ ಸ್ಟೆನೋ ಆಗಿದ್ದೆ ಅನ್ನುವಂಥದ್ದು. ಅಂದರೆ ಕೋಲ್ಕತ್ತಾಗೆ ಹೋಗಿದ್ದೇ ಸುಳ್ಳು ಅಂತನಾ ನಿಮ್ಮ ವಾದ? ನಿಜವಾದ ಸುಳ್ಳು. ಓಕೆ. ಅಲ್ಲಿ ಸ್ಟೆನೋ ಅದ್ರ ಬೆಲೆ, ಅಲ್ಲಿ ಭಾಷೆ ಬೇರೆ ಅಲ್ಲ ಸರ. ಅಲ್ಲಿ ಹಿಂದಿ ಕಲಿಬೇಕು, ಇವಳು ಕಲ್ತಿರೋದು ಬರೀ 10ನೇ ಕ್ಲಾಸು. ಸ್ಟೆನೋ ಆಗಬೇಕಾದ್ರೆ ಹಿಂದಿ, ಅಲ್ಲಿ ಬಂದರೆ ನಮ್ಮದು ಇಂಗ್ಲೀಷು ಟೈಪ್ ಮಾಡ್ಬೋದು. ಇದು ಸತ್ಯಕ್ಕೆ ದೂರವಾದ ಸುಳ್ಳು. ಕಲ್ಕತ್ತಕ್ಕೆ ಹೋಗಲೇ ಇಲ್ಲ ಅವರು. ಮಿಸ್ ಆಗಿದ್ದಾರೆ ಅನ್ನುವಂಥದ್ದು ಏನಿದೆಯಲ್ಲ, ಸೊ ಈ ಟೈಮಲ್ಲಿ ನಿಮ್ಮ ಗಮನಕ್ಕೆ ಬರಲೇ ಇಲ್ವಾ? ಅಥವಾ ನಿಮಗಾಗಲಿ ಅಥವಾ ಸುಜಾತಾ ಭಟ್ ಅವರ ತವರು ಮನೆ ಅವ್ರಿಗೂ ಹೇಳಿಲ್ವ? ಯಾಕೆಂದರೆ ಅವ್ರು ಕಂಪ್ಲೇಂಟಲ್ಲಿ ಬರೀತಾರೆ, ಇಡೀ ಒಂದು ರಾತ್ರಿ ನನ್ನೆಲ್ಲ ಕೂಡ ಹಾಕಿದ್ರು, ನನಗೆ ಹಿಂಸೆ ಕೊಟ್ಟರು, ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದರೂ ಕೂಡ ನನಗೆ ನ್ಯಾಯ ಸಿಗಲಿಲ್ಲ ಅನ್ನುವಂಥದ್ದನ್ನು. ಸೊ ಈ ವಿಷಯ ನಿಮಗಾಗಲಿ ಅಥವಾ ಸುಜಾತಾ ಭಟ್ ಅವರ ತವರು ಮನೆಯವರಿಗೆ ಅವರು ತಿಳಿಸೋ ಪ್ರಯತ್ನನೇ ಮಾಡಲಿಲ್ವಾ? ಈವರೆಗೂ ನಮ್ಗೆ ಅದ್ರ ವಿಷಯನೇ ಗೊತ್ತಿಲ್ಲ. TV ಯಲ್ಲಿ ಬಂದ್ರ ಮೇಲೆ ಗೊತ್ತಾಗಿ ಸರ್ ಅದು.